ಓಂ ಗಣೇಶಾಯ ನಮ ಸಿಂಹ ರಾಶಿಯವರೇ ನಮಸ್ಕಾರ. ಸ್ನೇಹಿತರೆ, ನಮ್ಮ ಈ ಯೂಟ್ಯೂಬ್ ಚಾನೆಲ್ನಿ ಜೀವನ ಜ್ಯೋತಿಗೆ ಮಗೆ ಹೃತ್ಪೂರ್ವಕ ಸ್ವಾಗತ. ಸ್ನೇಹಿತರೆ, ಏಪ್ರಿಲ್ ತಿಂಗಳಿನಲ್ಲಿ ನೀವು ಸಂಪೂರ್ಣ ಜಗತ್ತಿನ ಮೇಲೆ ರಾಜ ಮಾಡುವಿರಿ. ಕೇವಲ ಒಂದು ವಸ್ತುವನ್ನು ನಿಮ್ಮ ಜೊತೆ ಇಟ್ಟುಕೊಂಡು ನಡೆಯಿರಿ. ನಂತರ ನೋಡಿ, ನೀವು ಯಾವುದನ್ನು ಬಯಸುತ್ತೀರೋ, ಹಣ, ಸಂಪತ್ತು, ಕಾರು, ಬಂಗಲೆ, ಪ್ರೀತಿ ಎಲ್ಲವೂ ನಿಮ್ಮ ಕಡೆಗೆ ಸ್ವಯಂವಾಗಿ ಆಕರ್ಷಿತವಾಗಿ ಬರುತ್ತವೆ. ಹೌದು ಸ್ನೇಹಿತರೆ, ಈ ಒಂದು ವಸ್ತುವನ್ನು ನೀವು ನಾಳೆಯಿಂದಲೇ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಹೌದು ಸ್ನೇಹಿತರೆ, ಆ ಒಂದು ವಸ್ತು ಏನು ಎಂಬುದನ್ನು ನಾವು ಇಂದಿನ ಈ ವಿಡಿಯೋದಲ್ಲಿ ವಿವರವಾಗಿ ಚರ್ಚಿಸಲಿದ್ದೇವೆ. ವಿಡಿಯೋ ಆರಂಭಿಸುವ ಮೊದಲು ನಮ್ಮ ಮಾತಾರಾಣಿಯ ಸತ್ಯಭಕ್ತರು ಎಲ್ಲರೂ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ನಿಜವಾದ ಮನಸ್ಸಿನಿಂದ ಜೈ ಮಾತಾದಿ ಎಂದು 3 ಬಾರಿ ಬರೆಯಿರಿ. ಇದರಿಂದ ಮಾತಾರಾಣಿಯ ಆಶೀರ್ವಾದ ಮತ್ತು ಪ್ರೀತಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಲಭಿಸುತ್ತದೆ. ಸ್ನೇಹಿತರೆ, ನೀವು ಈ ಹೊಸ ವರ್ಷದ ಆರಂಭದಿಂದಲೇ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಲಿದೆ ಎಂದು ನಿರೀಕ್ಷೆ ಇಟ್ಟುಕೊಂಡಿದ್ದೀರಿ. ಆದರೆ 2025ರಂತೆ 2026ರ ಆರಂಭವು ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳುಗಳು ನಿಮಗೆ ಯಾವುದೇ ವಿಶೇಷ ಫಲಿತಾಂಶ ನೀಡಲಿಲ್ಲ. ಆದರೆ ಸ್ನೇಹಿತರೆ, ಈ ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಯುಟರ್ನ್ ತರುತ್ತದೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ಗಮನದಿಂದ ನೋಡಿ. ಏಪ್ರಿಲ್ ತಿಂಗಳ ಗ್ರಹಗತಿಗಳು ಮತ್ತು ಬದಲಾವಣೆಗಳು. ಸ್ನೇಹಿತರೆ, ಈ ಏಪ್ರಿಲ್ ತಿಂಗಳು ನಿಮಗೆ ಬಹಳ ಅಮೂಲ್ಯವಾಗಿರುತ್ತದೆ. ಕಳೆದ 3 ತಿಂಗಳಲ್ಲಿ ನೀವು ಪಡೆಯದಿದ್ದುದನ್ನು ಈ ತಿಂಗಳಿನಲ್ಲಿ ಪಡೆಯುವಿರಿ. ನೀವು ಕೇವಲ ಒಂದು ವಸ್ತುವನ್ನು ನಿಮ್ಮ ಜೊತೆ ಇಟ್ಟುಕೊಳ್ಳಬೇಕು. ನೀವು ಮನೆ ಹೊರಗೆ ಹೋಗುವಾಗ, ಕೆಲಸಕ್ಕಾಗಿ ಹೋಗುತ್ತಿದ್ದೀರಾ ಅಥವಾ ಯಾವುದೇ ಮಹತ್ವದ ಸಭೆಗೆ ಹೋಗುತ್ತಿದ್ದೀರಾ, ಯಾವುದೇ ಪ್ರಮುಖ ಕಾರ್ಯಕ್ಕಾಗಿ ಹೊರಟಾಗ ಆ ಒಂದು ವಸ್ತುವನ್ನು ನಿಮ್ಮ ಜೊತೆ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ. ನಂತರ ನೋಡಿ, ನಿಮ್ಮ ಜೀವನ ಹೇಗೆ ಬದಲಾಗುತ್ತದೆ ಎಂಬುದನ್ನು ನೀವು ಕನಸಲ್ಲಿಯೂ ಊಹಿಸಿರಲಿಲ್ಲ. ಸ್ನೇಹಿತರೆ, ಈ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಶುಭ ಸುದ್ದಿಗಳು ಬರಲಿವೆ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಾಣಬಹುದು. ಆದರೆ ಸ್ನೇಹಿತರೆ, ನಾವು ನಿಮಗೆ ಕೆಲವು ರಹಸ್ಯಗಳನ್ನು, ಕೆಲವು ಜಾಗ್ರತೆಗಳನ್ನು ಹಾಗೂ ಕೆಲವು ತಪ್ಪುಗಳನ್ನು ಹೇಳಲಿದ್ದೇವೆ. ನೀವು ಈ ತಿಂಗಳಲ್ಲಿ ಯಾವ ಕಾರಣಕ್ಕೂ ಅವುಗಳನ್ನು ಮಾಡಬಾರದು. ನೀವು ಕಳೆದ ತಿಂಗಳಿನಲ್ಲಿ ಅನೈಚ್ಛಿಕವಾಗಿ ಮಾಡಿದ ಕೆಲವು ತಪ್ಪುಗಳ ಪರಿಣಾಮವನ್ನು ಈಗ ಅನುಭವಿಸಿದ್ದೀರಿ. ಸ್ನೇಹಿತರೆ, ಈ ಏಪ್ರಿಲ್ ತಿಂಗಳಲ್ಲಿ ಮಂಗಳ, ಬುಧ, ಗುರು ಮತ್ತು ಶುಕ್ರ ಗ್ರಹಗಳ ಸ್ಥಿತಿ ನಿಮಗೆ ಬಹಳ ಅನುಕೂಲವಾಗಿದೆ. ಇವುಗಳ ಪ್ರಭಾವ ನಿಮ್ಮ ಜೀವನದಲ್ಲಿ ಅತ್ಯಂತ ಸಕಾರಾತ್ಮಕ ಪರಿಣಾಮ ತರುತ್ತದೆ. ಇಂತಹ ಶುಭ ಗ್ರಹ ಸ್ಥಿತಿಯಲ್ಲಿ ನೀವು ಆ ಒಂದು ವಸ್ತುವನ್ನು ನಿಮ್ಮ ಜೊತೆ ಇಟ್ಟುಕೊಂಡರೆ ನಿಮ್ಮ ಜೀವನವನ್ನು ಬದಲಾಯಿಸುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಸ್ನೇಹಿತರೆ, ನೀವು ಕಳೆದ ಕೆಲವು ಸಮಯದಿಂದ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ. ಒಂದು ಸಮಸ್ಯೆ ಮುಗಿಯುತ್ತಿದ್ದಂತೆ ಮತ್ತೊಂದು ಸಮಸ್ಯೆ ಎದುರಾಗುತ್ತಿತ್ತು. ಆದರೆ ಈಗ ನಿಮ್ಮ ಜೀವನದಿಂದ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುವ ಸಮಯ ಬಂದಿದೆ. ಆದ್ದರಿಂದ ಈ ವಿಡಿಯೋವನ್ನು ಆರಂಭದಿಂದ ಅಂತ್ಯದವರೆಗೆ ಗಮನದಿಂದ ನೋಡಿ. ಅದೃಷ್ಟ, ಕರ್ಮ ಮತ್ತು ಗ್ರಹಗಳ ಪ್ರಭಾವ. ಬಹಳ ಜನರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಬಹಳ ಜನರು ಕನಸು ಕಾಣುತ್ತಾರೆ. ದಿನರಾತ್ರಿ ತಮ್ಮ ಭಾಗ್ಯವನ್ನು ಎಬ್ಬಿಸಲು ಪ್ರಯತ್ನಿಸುತ್ತಾರೆ. ಆದರೆ ಸ್ನೇಹಿತರೆ, ಭಾಗ್ಯ ಎಲ್ಲರಿಗೂ ಒಂದೇ ಸಮಯದಲ್ಲಿ ಸಾಥ್ ನೀಡುವುದಿಲ್ಲ. ಕೆಲವು ಸಮಯಗಳಲ್ಲಿ ಆಕಾಶದಲ್ಲಿನ ಗ್ರಹಗಳ ಚಲನೆ, ನಿಮ್ಮ ಕರ್ಮಗಳ ಲೆಕ್ಕ, ನಿಮ್ಮ ಮನಸ್ಸಿನ ಸ್ಥಿತಿ ಮತ್ತು ದೇವರ ಕೃಪೆ ಈ 4 ಒಂದೇ ದಾರಿಯಲ್ಲಿ ಬಿಗಿದುಕೊಳ್ಳುತ್ತವೆ. ನಾವು ಇದನ್ನು ಹಲವಾರು ಬಾರಿ ಹೇಳಿದ್ದೇವೆ. ಈ 4 ವಿಷಯಗಳು ಒಂದೇ ಸಮಯದಲ್ಲಿ ನಿಮ್ಮ ಪರವಾಗಿದ್ದರೆ ಮನುಷ್ಯನು ಕೇವಲ ಮುಂದಕ್ಕೆ ಸಾಗುವುದಲ್ಲ ತಿಳಿಸುತ್ತದೆ. ಮತ್ತು ಒಮ್ಮೆ ವ್ಯಕ್ತಿ ತನ್ನ ಮೌಲ್ಯ ಅರಿತರೆ ಜಗತ್ತು ಅದನ್ನು ಒಪ್ಪಿಕೊಳ್ಳುತ್ತದೆ. ಇದರ ಜೊತೆಗೆ ಈ ತಿಂಗಳಲ್ಲಿ ಮಂಗಳನ ಪ್ರಭಾವದ ಬಗ್ಗೆ ಮಾತನಾಡಿದರೆ, ಮಂಗಳನು ಕೇವಲ ಕೋಪದ ಗ್ರಹವಲ್ಲ. ಹಲವರು ಮಂಗಳ ಅಥವಾ ಶನಿಯ ಹೆಸರನ್ನು ಕೇಳಿದರೆ ಭಯಪಡುತ್ತಾರೆ. ಆದರೆ ಇದು ಸಂಪೂರ್ಣ ಸತ್ಯವಲ್ಲ. ಹೌದು ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ಮಂಗಳ ಗ್ರಹವನ್ನು ಪಾಪಿ ಗ್ರಹ ಎಂದು ಕರೆಯುತ್ತೇವೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದೇನೆಂದರೆ, ಈ ಏಪ್ರಿಲ್ ತಿಂಗಳಲ್ಲಿ ಮಂಗಳನ ಪ್ರಭಾವವು ಕೇವಲ ಕೋಪಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಮಂಗಳನು ಪರಾಕ್ರಮದ ಗ್ರಹ, ಧೈರ್ಯದ ಗ್ರಹ, ಹೋರಾಟ ಮತ್ತು ಜಯದ ಗ್ರಹ. ಈ ಏಪ್ರಿಲ್ ಸಮಯವು ಅಂತಹ ಜನರನ್ನು ಮೇಲೆತ್ತುವ ಕಾಲವಾಗಬಹುದು. ಬಹಳ ಸಮಯದಿಂದ ಒಳಗೆ ಹೋರಾಟ ಮಾಡುತ್ತಿರುವವರು, ಅವರ ಜೀವನವೇ ಒಂದು ಯುದ್ಧದಂತೆ ಎನಿಸುತ್ತಿರುವವರು, ಮನೆಯಲ್ಲೇ ಉದ್ವಿಗ್ನತೆ ಅನುಭವಿಸುತ್ತಿರುವವರು, ಕೆಲಸಗಳಲ್ಲಿ ಅಡೆತಡೆಗಳು ಹೆಚ್ಚಾಗಿರುವವರು, ಇಂತಹ ಎಲ್ಲರಿಗೂ ಈಗ ಸಮಯ ಬದಲಾಗಲಿದೆ ಎಂಬ ಸೂಚನೆಯಿದೆ. ಯಾರ ಶತ್ರುಗಳು ಹೆಚ್ಚಾಗುತ್ತಲೇ ಇದ್ದವೋ, ಯಾರು ಅವರ ವಿರುದ್ಧ ಮಾತನಾಡುತ್ತಿದ್ದರೋ, ಮುಖದಲ್ಲಿ ಸಿಹಿಯಾಗಿ ಮಾತನಾಡಿ ಬೆನ್ನ ಹಿಂದೆ ಕೆಟ್ಟದಾಗಿ ಮಾತನಾಡುತ್ತಿದ್ದರೋ, ಅಂತಹ ಜನರಿಗೂ ಈಗ ಬದಲಾವಣೆ ಕಾಣಬಹುದು. ತಮ್ಮ ಪರಿಶ್ರಮಕ್ಕೆ ತಕ್ಕ ಆದಾಯ ಸಿಗದವರಿಗೆ ಮಂಗಳನ ಸೂಚನೆ ಏನೆಂದರೆ, ಈಗ ಹೋರಾಟವನ್ನು ಸಹಿಸುವುದಕ್ಕಿಂತ ಗೆಲ್ಲುವುದಕ್ಕೆ ಸಮಯ ಬಂದಿದೆ. ಆದರೆ ಸ್ನೇಹಿತರೆ, ಮಂಗಳನು ವರವನ್ನು ಕೊಡೋದು ಒಬ್ಬ ವ್ಯಕ್ತಿ ಶಿಸ್ತು ಕಳೆದುಕೊಳ್ಳದಿದ್ದಾಗ ಮಾತ್ರ. ಆದರೆ ಒಳಗಿನಿಂದ ತಮ್ಮ ಸತ್ಯತೆಯನ್ನು ಬಿಡಲಿಲ್ಲ. ಯಾರು ಮೋಸವನ್ನು ಅನುಭವಿಸಿದರು, ಸ್ವತಃ ಮೋಸ ಮಾಡುವುದನ್ನು ಕಲಿಯಲಿಲ್ಲ.
ಯಾರು ಅಳುತ್ತಾ ಇದ್ದರೂ ತಪ್ಪು ಮಾರ್ಗವನ್ನು ಆಯ್ಕೆ ಮಾಡಲಿಲ್ಲ. ಯಾರು ವಿಳಂಬವನ್ನು ಸಹಿಸಿದರು, ಅಧರ್ಮದ ದಾರಿಗೆ ಹೋಗಲಿಲ್ಲ. ಸ್ನೇಹಿತರೆ, ಇಂತಹ ಜನರಿಗೆ ಶನಿ ನಿಧಾನವಾಗಿ ಕಳ ನೀಡಲು ಪ್ರಾರಂಭಿಸುತ್ತಾನೆ. ಮತ್ತು ಈ ಏಪ್ರಿಲ್ ತಿಂಗಳಲ್ಲಿ ಶನಿಯ ಅದೇ ಮಾಯೆ ನಿಮ್ಮ ಜೀವನದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ನಿಮ್ಮ ಸಮಯ ಇಷ್ಟು ಬದಲಾಗುತ್ತದೆ, ನೀವು ಕಲ್ಪನೆಗೂ ತರಲಾಗುವುದಿಲ್ಲ. ಇನ್ನು ಗುರು ಬಗ್ಗೆ ಮಾತನಾಡಿದರೆ, ಗುರುವಿನ ಆಶೀರ್ವಾದ ನಿಮ್ಮ ಜೀವನದಲ್ಲಿ ವಿಸ್ತಾರವನ್ನು ತರುತ್ತದೆ. ಜ್ಞಾನ, ಗೌರವ, ಮಾರ್ಗದರ್ಶನ, ಸರಿಯಾದ ನಿರ್ಧಾರ, ಕುಟುಂಬದ ಬೆಂಬಲ, ಮಕ್ಕಳ ಸಂತೋಷ, ಶಿಕ್ಷಣ, ಆಧ್ಯಾತ್ಮಿಕತೆ, ಹಿರಿಯರ ಆಶೀರ್ವಾದ ಇವೆಲ್ಲವೂ ಗುರುವಿಗೆ ಸಂಬಂಧಪಟ್ಟವು. ಈ ಏಪ್ರಿಲ್ನ ಸೂಚನೆ ಏನೆಂದರೆ, ಕೇವಲ ಹಣ ಮಾತ್ರವಲ್ಲ, ನಿಮ್ಮ ಅರಿವು ಹೆಚ್ಚುತ್ತದೆ. ಕೇವಲ ಸಂಪತ್ತು ಮಾತ್ರವಲ್ಲ, ಸರಿಯಾದ ದಿಕ್ಕು ಕೂಡ ಸಿಗುತ್ತದೆ. ಹಲವಾರು ಜನರಿಗೆ ಅಚಾನಕ್ ದೊಡ್ಡ ವ್ಯಕ್ತಿಗಳ ಜೊತೆ ಸಂಪರ್ಕ ಸಿಗಬಹುದು, ಅನುಭವಿಗಳ ಸಲಹೆ ದೊರಕಬಹುದು. ಅಟಕಾಯಿಸಿರುವ ಕೆಲಸಗಳಲ್ಲಿ ಸರಿಯಾದ ಮಾರ್ಗದರ್ಶನ ಸಿಗುತ್ತದೆ. ಬಹಳ ಮಂದಿ ಮೊದಲ ಬಾರಿಗೆ ಅರಿಯುತ್ತಾರೆ, ಇನ್ನು ಎಲ್ಲರ ಮಾತನ್ನು ಕೇಳಬೇಕಿಲ್ಲ, ಸರಿಯೇನು ತಪ್ಪೇನು ಎಂಬ ಭೇದ ತಿಳಿದು ಬಂದಿದೆ. ಇದು ಗುರುವಿನ ಅದ್ಭುತ. ಅಜ್ಞಾನ ಇದ್ದಲ್ಲಿ ಬೆಳಕು ಬರುತ್ತದೆ, ಗೊಂದಲ ಇದ್ದಲ್ಲಿ ನೀತಿ ಬರುತ್ತದೆ, ಲಾಲಸೆ ಇದ್ದಲ್ಲಿ ಸಮತೋಲನ ಬರುತ್ತದೆ. ಬಜರಂಗಬಲಿಯ ಕೃಪೆ ಮತ್ತು ಪರಿಹಾರ. ಪ್ರಿಯ ಸ್ನೇಹಿತರೆ, ಮನುಷ್ಯನೊಳಗೆ ವಿವೇಕ ಜಾಗೃತಿಯಾದಾಗ ಅವನಿಗೆ ಬಂದ ಪ್ರತಿಯೊಂದು ಅವಕಾಶವೂ ಅವನೊಂದಿಗೆ ಉಳಿಯುತ್ತದೆ. ಹನುಮಾನ್ ಜಿ ಕೇವಲ ಪ್ರದರ್ಶನದ ಪೂಜೆಯಿಂದ ಸಂತೋಷಪಡುವುದಿಲ್ಲ. ಅವರು ಶುದ್ಧ ಮನಸ್ಸು, ಸತ್ಯನಿಷ್ಠೆ, ನಿಯಮಿತ ಜೀವನ, ತಾಯಿ-ತಂದೆಯ ಗೌರವ, ಮಹಿಳೆಯರ ಮಾನ್ಯತೆ, ಬಡವರಿಗೆ ಸಹಾಯ ಮತ್ತು ಅಹಂಕಾರ ತ್ಯಾಗದಿಂದ ಸಂತೋಷಪಡುವರು. ಹೌದು ಸ್ನೇಹಿತರೆ, ಹಲವರು ಸ್ವಲ್ಪ ಹಣ ಬಂದರೂ ಅಹಂಕಾರ ತೋರಿಸಲು ಶುರು ಮಾಡುತ್ತಾರೆ. ಸಣ್ಣವರನ್ನು ಹೀಯಾಳಿಸುತ್ತಾರೆ, ಬಡವರನ್ನು ಕಡಿಮೆ ಎನ್ನುತ್ತಾರೆ. ಅಹಂಕಾರ ಅವರೊಳಗೆ ತುಂಬಿಬಿಡುತ್ತದೆ. ಆದ್ದರಿಂದ ಸ್ನೇಹಿತರೆ, ಇಂತಹ ವ್ಯಕ್ತಿ ಎಷ್ಟು ಬೇಗ ಮೇಲಕ್ಕೆ ಹೋಗುತ್ತಾನೋ ಅಷ್ಟೇ ಬೇಗ ಕೆಳಗೂ ಬರುತ್ತಾನೆ. ಆದ್ದರಿಂದ ನೀವು ಈ ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಮನೆಯಲ್ಲೇ ಅಪಮಾನ ಮಾಡುವವರು, ಸುಳ್ಳು ಮತ್ತು ವಂಚನೆಯನ್ನು ಅಭ್ಯಾಸ ಮಾಡಿಕೊಂಡವರು, ತಮ್ಮ ಮನಸ್ಸನ್ನು ನಿಯಂತ್ರಿಸದವರು, ಒಂದು ಮಾತಿನಲ್ಲಿ ಹೇಳುವುದಾದರೆ ತಮ್ಮ ಮಾತಿನ ಮೇಲೆ ನಿಯಂತ್ರಣವಿಲ್ಲದವರು, ಇವರ ಮೇಲೆ ಹನುಮಾನ್ ಜಿಯವರ ಕೃಪೆ ಎಂದಿಗೂ ಇರುವುದಿಲ್ಲ. ಆದರೆ ಈ ಎಲ್ಲಾ ವಿಷಯಗಳನ್ನು ಗಮನದಿಂದ ಅರ್ಥಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡವರ ಮೇಲೆ ಹನುಮಾನ್ ಜಿಯವರ ಕೃಪೆ ಸದಾ ಇರುತ್ತದೆ. ಈ ಏಪ್ರಿಲ್ ತಿಂಗಳಲ್ಲಿ ಹನುಮಾನ್ ಜಿಯವರ ಕೃಪೆ ನಿಮ್ಮ ರಾಶಿಯ ಮೇಲೆ ಪೂರ್ಣ ತಿಂಗಳು ಇರಲಿದೆ. ಆದ್ದರಿಂದ ನಿಮ್ಮಿಂದ ತಿಳಿದೋ ಅಥವಾ ತಿಳಿಯದೆಯೋ ಯಾವುದೇ ತಪ್ಪು ಆಗಿದ್ದರೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ. ಇಲ್ಲ ಸ್ನೇಹಿತರೆ, ಅನುಕೂಲಕರ ಗ್ರಹಗೋಚರವು ಕೇವಲ ಬಾಗಿಲನ್ನು ತೆರೆಯುತ್ತದೆ. ಒಳಗೆ ನಡೆದು ಹೋಗುವುದು ನಿಮ್ಮದೇ ಕೆಲಸ. ಇದನ್ನು ನೀವು ಚೆನ್ನಾಗಿ ಮನಸ್ಸಿನಲ್ಲಿಟ್ಟುಕೊಳ್ಳಿ. 4ನೇ ತಪ್ಪು, ಅಶುದ್ಧವಾಣಿ. ಅನೇಕರಿಗೆ ಒಳ್ಳೆಯ ಸಮಯದಲ್ಲೂ ಕೂಡ ತಮ್ಮ ಮಾತಿನಲ್ಲಿ ಗಾಳಿ, ಅವಮಾನ, ಕಟುವಚನಗಳನ್ನು ಬಳಸುವ ಅಭ್ಯಾಸವಿರುತ್ತದೆ. ಯಾರನ್ನಾದರೂ ಅವಮಾನ ಮಾಡುತ್ತಾರೆ, ಮನೆಯಲ್ಲಿ ಜೋರಾಗಿ ಮಾತನಾಡುತ್ತಾರೆ, ಹಿರಿಯರನ್ನು ಗೌರವಿಸದೆ ವರ್ತಿಸುತ್ತಾರೆ. ಸ್ನೇಹಿತರೆ, ನೀವು ಇಂತಹ ಪದಗಳನ್ನು ಬಳಸಿದಾಗ ನಿಮ್ಮ ಗ್ರಹಗಳ ಶಕ್ತಿ ಕುಗ್ಗುತ್ತದೆ. ಅದರ ನಕಾರಾತ್ಮಕ ಪರಿಣಾಮ ನಿಮ್ಮ ಮೇಲೆ ಬೀಳಲು ಆರಂಭವಾಗುತ್ತದೆ. ಇದರಿಂದ ಒಳ್ಳೆಯ ಸಮಯವೂ ಕೆಟ್ಟದಾಗಬಹುದು. ಯಶಸ್ಸು ಸಿಗುವಷ್ಟರಲ್ಲಿ ಕೈ ತಪ್ಪಬಹುದು. ನಡೆಯುತ್ತಿರುವ ಕೆಲಸಗಳು ಕೂಡ ಹಾಳಾಗಬಹುದು. ಆದ್ದರಿಂದ ಈ ತಪ್ಪನ್ನು ಮಾಡಬೇಡಿ. 5ನೇ ತಪ್ಪು, ಮಾತು ತಪ್ಪುವುದು. ಏಪ್ರಿಲ್ ತಿಂಗಳಲ್ಲಿ ಯಾರು ತಮ್ಮ ಮಾತಿನ ಬೆಲೆ ತಿಳಿದುಕೊಳ್ಳುತ್ತಾರೋ ಅವರು ಮಾತ್ರ ಮುಂದೆ ಸಾಗುತ್ತಾರೆ. ದಯವಿಟ್ಟು ಗಮನದಿಂದ ಕೇಳಿ. ನೀವು ಹೇಳುವ ಪ್ರತಿಯೊಂದು ಮಾತಿಗೂ ನಿಂತುಕೊಳ್ಳಬೇಕು. ಅವಕಾಶಗಳು ಕೈ ಚೆಲ್ಲದಂತೆ ಜಾಗ್ರತೆ ವಹಿಸಿ. ನೀವು ಯಾರಿಗಾದರೂ ಏನಾದರೂ ಹೇಳುತ್ತಿದ್ದೀರಾ ಅಥವಾ ಪ್ರಾಮಿಸ್ ಮಾಡುತ್ತಿದ್ದೀರಾ, ಆ ಪ್ರಾಮಿಸ್ಗೆ ನೀವು ಖಂಡಿತವಾಗಿ ನಿಷ್ಠರಾಗಿರಬೇಕು. ಸುಳ್ಳು ಭರವಸೆಗಳು, ಸುಳ್ಳು ಮಾತುಗಳು ಯಾರಿಗೂ ಕೊಡಬಾರದು. ಹೌದು ಸ್ನೇಹಿತರೆ, ಬಹಳಷ್ಟು ಜನರು ಇತರರಿಗೆ ಸುಳ್ಳು ಕನಸುಗಳನ್ನು ತೋರಿಸುತ್ತಾರೆ. ನಾವು ನಿಮಗಾಗಿ ಇದನ್ನು ಮಾಡುತ್ತೇವೆ, ನಿಮ್ಗೆ ಇದನ್ನು ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆದರೆ ಈ ಏಪ್ರಿಲ್ ತಿಂಗಳಲ್ಲಿ ನೀವು ಇಂತಹ ಕೆಲಸಗಳನ್ನು ಮಾಡಬಾರದು. ಹೌದು ಸ್ನೇಹಿತರೆ, ಇವು ನಿಮ್ಮ ಗ್ರಹಗಳ ಶಕ್ತಿಯನ್ನು ದುರ್ಬಲಗೊಳಿಸುತ್ತವೆ. ಆದ್ದರಿಂದ ಈ ವಿಷಯಗಳನ್ನು ಅರ್ಥಮಾಡಿಕೊಳ್ಳುವುದು ನಿಮ್ಮ ತುಂಬಾ ಮುಖ್ಯವಾಗಿದೆ. ಪ್ರಮುಖವಾದ ಆ ಒಂದು ವಸ್ತು ಯಾವುದು? ಈಗಾಗಲೇ ಪ್ರಶ್ನೆ ಬರುತ್ತದೆ, ಈ ಏಪ್ರಿಲ್ ತಿಂಗಳಲ್ಲಿ ನೀವು ನಿಮ್ಮ ಬಳಿ ಯಾವ ಒಂದು ವಸ್ತುವನ್ನು ಇಟ್ಟುಕೊಳ್ಳಬೇಕು? ಹೌದು ಸ್ನೇಹಿತರೆ, ಯಾಕೆಂದರೆ ನಿಮ್ಮ ಗ್ರಹಗೋಚರ ಉತ್ತಮವಾಗಿದೆ. ಈ ಸಮಯದಲ್ಲಿ ನೀವು ಯಾವ ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ನೀವು ಈಗಾಗಲೇ ತಿಳಿದುಕೊಂಡಿದ್ದೀರಿ. ಈಗ ಅಂತಿಮವಾಗಿ ಪ್ರಶ್ನೆ ಏನೆಂದರೆ, ಆ ಒಂದು ವಸ್ತು ಯಾವುದು? ಅದನ್ನು ನೀವು ನಿಮ್ಮ ಬಳಿ ಇಟ್ಟುಕೊಂಡರೆ ನೀವು ಈ ಏಪ್ರಿಲ್ ತಿಂಗಳಲ್ಲಿ ಸಂಪೂರ್ಣ ಜಗತ್ತಿನ ಮೇಲೆ ರಾಜ ಮಾಡಬಹುದು. ಹಾಗಾದರೆ ಅದನ್ನು ವಿವರವಾಗಿ ತಿಳಿದುಕೊಳ್ಳೋಣ.
ಆದರೆ ಸ್ನೇಹಿತರೆ, ಮುಂದೆ ಹೋಗುವ ಮೊದಲು ನೀವು ಈ ವಿಡಿಯೋವನ್ನು ಇನ್ನೂ ಲೈಕ್ ಮಾಡಿಲ್ಲದಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾಕೆಂದರೆ ಸ್ನೇಹಿತರೆ, ಎಲ್ಲರೂ ವಿಡಿಯೋವನ್ನು ನೋಡುತ್ತಾರೆ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತಾರೆ. ಆದರೆ ಇಂದು ನೀವು ನಮ್ಮ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುತ್ತೀರಿ ಎಂದು ನನಗೆ ಭರವಸೆಯಿದೆ ಮತ್ತು ನಮ್ಮ ವಿಡಿಯೋಗೆ ಲೈಕ್ ಮಾಡುವಿರಿ. ಹೌದು ಸ್ನೇಹಿತರೆ, ಪ್ರಿಯ ಸ್ನೇಹಿತರೆ, ಇದು ನಿಮ್ಮ ಬಳಿ ಹನುಮಾನ್ ಜಿಯವರ ಆಶೀರ್ವಾದ ಪಡೆಯುವ ಸಮಯವಾಗಿದೆ. ಹನುಮಾನ್ ಜಿಗೆ ಸಂಬಂಧಿಸಿದ ಶುದ್ಧ ಕಾರ್ಯಗಳನ್ನು ನೀವು ಮಾಡಬೇಕು. ಹೌದು ಸ್ನೇಹಿತರೆ, ಮಾಹಿತಿ ನಿಮಿತ್ತವಾಗಿ ಹೇಳುವುದಾದರೆ, ಈ ಸಮಯದಲ್ಲಿ ಹನುಮಾನ್ ಜಿಗೆ ಸಂಬಂಧಿಸಿದ ಸಿದ್ಧಿ ಸಂಕೇತವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳುವುದು ಅತ್ಯಂತ ಶುಭಕರ ಎಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಈ ಪೂರ್ಣ ಏಪ್ರಿಲ್ ತಿಂಗಳಲ್ಲಿ ನಾವು ನಿಮ್ಗೆ ಹೇಳಿದ್ದೇವೆ, ಮಹಾಬಲಿ ಹನುಮಾನ್ ಜಿಯವರ ಕೃಪೆ ನಿಮ್ಮ ಮೇಲಿರುತ್ತದೆ. ಮಹಾಬಲಿ ಹನುಮಾನ್ ಜಿಯವರ ರಕ್ಷಣೆಯ ಛತ್ರ ನಿಮ್ಮ ಮೇಲಿರುತ್ತದೆ. ನಿಮ್ಮ ಪ್ರತಿಯೊಂದು ಕಷ್ಟಕರ ಪರಿಸ್ಥಿತಿಯಲ್ಲಿ ಮಹಾಬಲಿ ಹನುಮಾನ್ ಜಿಯವರ ಕಣ್ಣು ನಿಮ್ಮ ಮೇಲಿರುತ್ತದೆ. ಹೌದು ಸ್ನೇಹಿತರೆ, ಆದ್ದರಿಂದ ನೀವು ಯಾವುದೇ ರೀತಿಯ ತಪ್ಪನ್ನು ಮಾಡಬಾರದು. ಅದರಿಂದ ಹನುಮಾನ್ ಜಿ ನಿಮ್ಗೆ ಕೋಪಿಸಿಕೊಳ್ಳುವಂತಾಗಬಾರದು. ಹೌದು ಸ್ನೇಹಿತರೆ, ಯಾವುದಾದರೂ ಶತ್ರುಗಳ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಜೀವನದಲ್ಲಿ ಪ್ರವೇಶಿಸದಂತೆ ನೋಡಿಕೊಳ್ಳಬೇಕು. ಆದ್ದರಿಂದ ನೀವು ಹನುಮಾನ್ ಜಿಯೊಂದಿಗೆ ಸಂಬಂಧಿಸಿದ ಸಿದ್ಧಿ ಚಿಹ್ನೆಯನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಬೇಕು. ಅದೇನು ಗೊತ್ತೇ ಸ್ನೇಹಿತರೆ? ಕೆಂಪು ಬಣ್ಣದ ಸ್ವಚ್ಛವಾದ ಬಟ್ಟೆ. ಹೌದು ಸ್ನೇಹಿತರೆ, ಆ ಕೆಂಪು ಬಟ್ಟೆಯಲ್ಲಿ ಹನುಮಾನ್ ಜಿಯವರ ಪಾದಗಳ ಸಿಂಧೂರ ಮತ್ತು ಒಂದು ಚಿಕ್ಕ ಲವಂಗದ ಜೋಡಿಯನ್ನು ಭಕ್ತಿಯಿಂದ ಅಭಿಮಂತ್ರಿಸಿ ನಿಮ್ಮ ಬಳಿ ಇಟ್ಟುಕೊಳ್ಳಿ. ಹೌದು ಸ್ನೇಹಿತರೆ, ಹನುಮಾನ್ ಜಿಯವರ ಪಾದಗಳಲ್ಲಿರುವ ಸಿಂಧೂರವನ್ನು ಕೂಡ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿಕೊಂಡು ಅದನ್ನು ನಿಮ್ಮ ಪರ್ಸ್ನಲ್ಲಿ ಅಥವಾ ಜೇಬಿನಲ್ಲಿ ಇಟ್ಟುಕೊಳ್ಳಿ. ನಂತರ ಸ್ನೇಹಿತರೆ, ನೀವು ನೋಡುತ್ತೀರಿ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು. ನೀವು ಕನಸಿನಲ್ಲೂ ಊಹಿಸದಂತಹವುಗಳು ನಡೆಯುತ್ತವೆ. ಸ್ನೇಹಿತರೆ, ಇದು ಯಾವುದೇ ಪ್ರದರ್ಶನಕ್ಕಾಗಿ ಇರುವ ವಸ್ತುವಲ್ಲ. ಇದು ಒಂದು ಸ್ಮರಣೆ, ಒಂದು ರಕ್ಷಣೆಯ ಸಂಕೇತ ಮತ್ತು ಒಂದು ಶಕ್ತಿಯ ಮೂಲ. ಹಲವರು ತಾವೀಜ್ ಹುಡುಕುತ್ತಾರೆ, ಹಲವರು ದುಬಾರಿ ಪರಿಹಾರಗಳನ್ನು ಮಾಡುತ್ತಾರೆ, ಇನ್ನು ಕೆಲವರು ವಿವಿಧ ವಸ್ತುಗಳನ್ನು ಖರೀದಿಸುತ್ತಾರೆ. ಆದರೆ ಸ್ನೇಹಿತರೆ, ನಿಜವಾದ ಶಕ್ತಿ ವಸ್ತುವಿನಲ್ಲಿ ಕಡಿಮೆ, ಭಕ್ತಿ, ನಿಯಮ ಮತ್ತು ಪವಿತ್ರತೆಯಲ್ಲಿ ಹೆಚ್ಚಿರುತ್ತದೆ. ಹನುಮಾನ್ ಜಿಯವರ ಪಾದಗಳ ಸಿಂಧೂರವನ್ನು ವಿಜಯ, ರಕ್ಷಣೆ ಮತ್ತು ತೇಜಸ್ಸಿನ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಲವಂಗವು ಸ್ಥಿರತೆಯನ್ನು ನೀಡುತ್ತದೆ, ನಕಾರಾತ್ಮಕ ಶಕ್ತಿಯನ್ನು ತಡೆಯುತ್ತದೆ ಮತ್ತು ಮನಸ್ಸನ್ನು ಏಕಾಗ್ರ ಮಾಡಲು ಸಹಾಯ ಮಾಡುತ್ತದೆ. ಆದ್ದರಿಂದ ಸ್ನೇಹಿತರೆ, ನೀವು ಒಂದು ಲವಂಗವನ್ನು ಕೂಡ ನಿಮ್ಮ ಬಳಿ ಇಟ್ಟುಕೊಳ್ಳಬೇಕು. ಹೌದು ಸ್ನೇಹಿತರೆ, ನೀವು ಹನುಮಾನ್ ಜಿಯವರ ಸಿಂಧೂರವನ್ನು ಮಾತ್ರ ಇಟ್ಟುಕೊಂಡರೂ ಸಾಕು, ನಿಮ್ಮ ಒಳಗೆ ಯಾವುದೇ ಕೊರತೆ ಇರುವುದಿಲ್ಲ. ಆದರೆ ಲವಂಗವನ್ನು ಸೇರಿಸಿಕೊಂಡರೆ ಅದು ನಿಮಗೆ ಇನ್ನಷ್ಟು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಆದರೆ ಸ್ನೇಹಿತರೆ, ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಿ. ನೀವು ಈ ವಸ್ತುಗಳನ್ನು ನಿಮ್ಮ ಜೊತೆ ಇಟ್ಟುಕೊಳ್ಳುವ ಮೊದಲು ಒಂದು ವಿಧಾನವನ್ನು ಪಾಲಿಸಬೇಕು. ನೀವು ಏನು ಮಾಡಬೇಕು ಗೊತ್ತಾ? ಹನುಮಾನ್ ಚಾಲೀಸಾವನ್ನು ಶ್ರದ್ಧೆಯಿಂದ 11 ಬಾರಿ ಪಠಿಸಬೇಕು. ಅದು ಸಾಧ್ಯವಾಗದಿದ್ದರೆ ಕನಿಷ್ಠ 11 ಬಾರಿ ಓಂ ಹನುಮತೇ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು. ನಂತರ ಹನುಮಾನ್ ಜಿಯವರ ಪಾದಗಳಿಂದ ಸ್ವಲ್ಪ ಸಿಂಧೂರವನ್ನು ತೆಗೆದುಕೊಳ್ಳಿ. ಮತ್ತು ಗಮನದಲ್ಲಿರಲಿ ಸ್ನೇಹಿತರೆ, ನೀವು ಈ ಪರಿಹಾರವನ್ನು ಮಾಡುವಾಗ ಯಾರಿಗೂ ಹೇಳಬಾರದು ಮತ್ತು ನಿಷ್ಠೆಯಿಂದ ಮಾಡಬೇಕು. ಇದು ನಾವು ಹೇಳಿದ್ದರಿಂದ ಮಾತ್ರ ಮಾಡುವುದಲ್ಲ, ನಿಜವಾದ ಭಕ್ತಿಯಿಂದ ಮಾಡಬೇಕು. ಏಪ್ರಿಲ್ ತಿಂಗಳಲ್ಲಿ ಗ್ರಹಗಳ ಗೋಚರ ಬಲವಾಗಿದೆ. ಅದರ ಲಾಭ ಪಡೆಯಲು ನೀವು ಇದನ್ನು ಮಾಡಬೇಕು. ಹೌದು ಸ್ನೇಹಿತರೆ, ನಿಮ್ಗೆ ಈ ಮಾಹಿತಿ ಅರ್ಥವಾಗಿದೆ ಮತ್ತು ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಹಾಗಾದರೆ ವಿಡಿಯೋಗೆ ಲೈಕ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಷ್ಟರವರೆಗೆ ಧನ್ಯವಾದಗಳು. ನಿಮ್ಮ ದಿನ ಶುಭವಾಗಲಿ.